ವಿನಯ್ ಕುಲಕರ್ಣಿ ಅಕ್ರಮಗಳಿಗೆ ಕೊನೆಯೇ ಇಲ್ವಾ? ಮಠದ ಆಸ್ತಿ ಮೇಲೆಯೂ ಕಣ್ಣು ಹಾಕಿದ್ದ ರೌಡಿ ಎಂಎಲ್ಎ ಶಿವಯೋಗಿ ಶರಣನನ್ನೇ ಕಾಡಿ ಪುಂಡಾಟ ಮೆರೆದಿದ್ದ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲು ಸೇರಿರೋ ಕೊಲೆಗಾರ. ಲೇಡೀಸ್ ಅಂಡ್ ಜೆಂಟಲ್ಮನ್, ರೌಡಿ ಎಂಎಲ್ಎ ವಿನಯ್ ಕುಲಕರ್ಣಿ ಅಕ್ರಮ ಅನ್ಯಾಯಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ವಿನಯ್ ಕುಲಕರ್ಣಿ ಕ್ರೌರ್ಯಕ್ಕೆ ನಲುಗಿ ಹೋಗಿತ್ತು ವಿದ್ಯಾಕಾಶಿ ಧಾರವಾಡ. ಅವಳಿ ನಗರದ ಮುರುಘಾ ಮಠದ ಶಿವಯೋಗಿ ಶ್ರೀಗಳ ಹೃದಯಕ್ಕೆ ಬೆಂಕಿ ಇಟ್ಟಿದ್ದ ಶಾಸಕ ಕುಲಕರ್ಣಿ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ವಿನಯ್ ಕುಲಕರ್ಣಿ ಸಣ್ಣ ವಯಸ್ಸಿನಲ್ಲೇ ಸಿಕ್ಕಂತಹ ಪದವಿ ಸಿರಿವಂತಿಕೆಯಿಂದ ಈ ರಾಕ್ಷಸನಾಗಿ ಪರಿವರ್ತನೆಯನ್ನ ಹೊಂದಿದ. ರಸ್ತೆ ಜಗಳ, ಪೋಲಿಗಳ ಗುಂಪು, ಉಡಾಫೆ ಹಾಗೆ ಹಣದ ಮದ ಈತನನ್ನ ಮನುಷ್ಯನಾಗಿ ಬಾಳೋದಕ್ಕೆ ಬಿಡ್ಲೇ ಇಲ್ಲ. ಧಾರವಾಡದ ಮುರುಘಾ ಮಠದ ಶ್ರೇಷ್ಠ ಪರಂಪರೆಯ ಮೇಲೆ ಈ ಶಾಸಕನ ಕೆಟ್ಟ ಕಣ್ಣು ಬಿದ್ದಿತ್ತು. ಸರಳ ಸಂತ ಶಿವಯೋಗಿ ಸ್ವಾಮೀಜಿಯವರು ಈ ವಿನಯ್ ಕುಲಕರ್ಣಿ ಅನ್ನುವಂತಹ ರಾಕ್ಷಸನ ಕೈಯಲ್ಲಿ ಸಿಲುಕಿ ಅಕ್ಷರಶಃ ನಲುಗಿ ಹೋಗಿದ್ರು. ಮುರುಘಾ ಮಠದ ಹಿರಿಯರಾದ ಪೂಜ್ಯ ಶ್ರೀ ಮಹಂತ ಸ್ವಾಮೀಜಿಯವರ ಪರಮ ಶಿಷ್ಯನಾಗಿ ಧಾರ್ಮಿಕ ಸೇವಾ ಕೈಂಕರ್ಯ ಮಾಡಿಕೊಂಡಿದ್ರು ಶಿವಯೋಗಿ ಶ್ರೀಗಳು. ಹಿರಿಯ ಸ್ವಾಮಿಯ ಪಾದ ಕಮಲಗಳಿಂದ ಅರಳಿದ್ರು ಶಿವಯೋಗಿ ಶ್ರೀಗಳು. ಮಗು ಮನಸ್ಸಿಂದ ಭಕ್ತರ ಹೃದಯವನ್ನ ಗೆದ್ದಿದ್ರು. ಆದರೆ ಅಧಿಕಾರ ಹಾಗೆ ಮಠದ ಆಸ್ತಿ ಮೇಲೆ ವಿನಯ್ ಕುಲಕರ್ಣಿ ಕಣ್ಣು ಬಿದ್ದ ನಂತರ ಮಠ ತನ್ನ ಗೌರವ, ಪ್ರತಿಷ್ಠೆ ಎಲ್ಲವನ್ನ ಕಳೆದುಕೊಳ್ತು. ತೀವ್ರವಾಗಿ ನೊಂದ ಶಿವಯೋಗಿ ಶ್ರೀಗಳು ಈ ಕುಲಕರ್ಣಿಗೆ ಹಿಡಿ ಶಾಪವನ್ನ ಹಾಕಿ ಹಾದಿ ಬೀದಿಯಲ್ಲಿ ಅಲೆದಾಡಿದರು. ಶಿವಯೋಗಿ ಶ್ರೀಗಳನ್ನ ಈ ಮನುಷ್ಯ ವಿನಯ್ ಕುಲಕರ್ಣಿ ನಿರಂತರವಾಗಿ ಕಾಡ್ದ. ಅವರ ಬದುಕಿನ ಕೊನೆ ಘಳಿಗೆಯಲ್ಲಿ ತುತ್ತು ಅನ್ನಕ್ಕಾಗಿ ಶ್ರೀಗಳು ಅಲೆದಾಡುವಂತೆ ಮಾಡ್ದ. ಮುರುಘಾ ಮಠದ ಶ್ರೇಷ್ಠ ಪರಂಪರೆಯಲ್ಲಿ ಬೆಳೆದ್ರು ಶ್ರೀಗಳ ವಿರುದ್ಧ ಬೇರೆಯವರನ್ನ ಎತ್ಕಟ್ಟಿ ಶಿವಯೋಗಿಯವರಿಗೆ ಕೊಡಬಾರ್ದ ಕಷ್ಟ ಕೊಟ್ಟಿದ್ರು. ಶಿವಯೋಗಿ ಶ್ರೀ ಸೌಮ್ಯ ಸ್ವಭಾವದ ವ್ಯಕ್ತಿ. ಮಠದ ಆಸ್ತಿಯ ಕುರಿತು ಎಂದೋ ವಿಚಾರವನ್ನ ಮಾಡಿದವರೇ ಅಲ್ಲ. ಕೇವಲ ಭಕ್ತರ ನೋವು ನಲಿವನ್ನ ಕೇಳ್ತಾ ಬದುಕನ್ನ ಸಾಗಿಸಿದಂತಹವರು ಯೋಗಿ. ಇಂದಿನ ಸ್ವಾಮೀಜಿಗಳಂತೆ ಹಣಕ್ಕೆ, ರಾಜಕೀಯ ವ್ಯಾಮೋಹಕ್ಕೆ ಜೋತು ಬಿದ್ದವರಲ್ಲ. ಆದ್ರೆ ಮಠದ ಆಸ್ತಿ ಮೇಲೆ ಕುಲಕರ್ಣಿ ಕಣ್ಬಿದ್ದಿತ್ತು. ಯಾವಾಗ ಸ್ವಾಮೀಜಿ ಮುಗ್ಧ ಅಂತ ಹೇಳಿ ತಿಳಿದ ಕುಲಕರ್ಣಿ ಅವ್ರ ಮೇಲೆ ಮುಗಿಬಿದ್ದ. ಪ್ರತಿದಿನ ತನ್ನ ಬೆಂಬಲಿಗರನ್ನ ಕಳುಹಿಸಿ ಹಿಂಸಿಸಿದ. ತನಗೆ ಬೇಕಾದವರನ್ನ ಪೀಠಕ್ಕೆ ತರೋದೇ ಅವರ ಉದ್ದೇಶ ಕೂಡ ಆಗಿತ್ತು. ಒಂದು ದಿನ ಸ್ವಾಮೀಜಿ ಎದೆಗೆ ವಿನಯ್ ಕುಲಕರ್ಣಿ ಒದ್ದಿದ್ದ ಅನ್ನುವಂತಹ ಮಾತುಗಳು ಧಾರವಾಡದಲ್ಲಿದೆ. ಮಠ ಬಿಡದೆ ಹೋದ್ರೆ ಕೊಲ್ಲುವಂತಹ ಭಯವನ್ನ ಹುಟ್ಟಿಸಿ ಜೀವ ಬೆದರಿಕೆ ಕೂಡ ಹಾಕಿದ್ದಂತೆ. ಕುಲಕರ್ಣಿ ಕ್ರೌರ್ಯಕ್ಕೆ ನಲುಗಿ ಶಿವಯೋಗಿ ಶ್ರೀ ಮಠವನ್ನ ತೊರೆದರು. ಯಾವ ಸ್ವಾಮೀಜಿ ಆಶ್ರಯವೂ ಸಿಗಲಿಲ್ಲ. ತುತ್ತು ಅನ್ನಕ್ಕಾಗಿ ಅಂಗಲಾಚಿ ಕೊನೆಗೆ ಸ್ವಾಮೀಜಿ ಶಿವನ ಪಾದ ಸೇರಿ.
ಸ್ವಾಮೀಜಿ ಅಗಲಿದ್ದಾರೆ. ಅವರು ಹಾಕಿಕೊಟ್ಟ ಸರಳ ಮಾರ್ಗದಲ್ಲಿ ಅಸಂಖ್ಯಾತ ಭಕ್ತರು ನಡೀತಾ ಇದ್ದಾರೆ. ಆದರೆ ಈ ಪೂಜ್ಯರಿಗೆ ವಿನಯ್ ಕುಲಕರ್ಣಿ ಮಾಡಿದಂತಹ ಅನ್ಯಾಯದಿಂದ ಅವರ ಆತ್ಮ ಹೊರಗಿದೆ. ಅದೆಷ್ಟೋ ನರಳಾಡಿದೆ. ಅಮಾಯಕರಿಗೆ ಮಾಡಿದಂತಹ ಮೋಸವನ್ನ ಭಗವಂತ ಕ್ಷಮಿಸೋದಿಲ್ಲ. ಈಗ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಇದು ಶ್ರೀಗಳ ಶಾಪ ಅನ್ನುವಂತಹ ಮಾತುಗಳು ಸತ್ಯವಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.